ದೃಷ್ಟಿ ಇದೆ. ಇದು ಪ್ರಾಕೃತಿಕವಾಗಿರ್ತಕ್ಕಂಥ ಸೌಂದರ್ಯಕ್ಕೆ ಹೆಸರಾದಂಥದ್ದು. ಈ ಗ್ರಾಮದಲ್ಲಿ ಸುಮಾರು 2-3 ಚಲನಚಿತ್ರಗಳು ಚಿತ್ರೀಕರಣವಾದವು. ಆಗ ತಮ್ಮ ವಯಸ್ಸೆಷ್ಟು, ಅಲ್ಲಿನ ಆ ಸಂದರ್ಭದಲ್ಲಿ ತಮ್ಮ ಅನುಭವ ಹೇಗೆ ಸರ್? ನಾನು ಈ ಭೂತೆಯಿಂದ ಮಯೂರು ಪಿಕ್ಚರ್ ತೆಗೆದಾಗ ನಿಮ್ಗೆ ಹೇಳಿದಾಗೆ ನಾನು ಸಾರ್ಗೋಡ್ ಹೆದ್ದಿನ ಬೈಲಿದ್ದೆ. ಅವ ಟೆಂಪ್ರರಿ ಕೆಲಸಕ್ಕೆ ಹೋಗ್ತದ್ದು HMK ಪ್ರೋಗ್ರಾಮ್. ಬಂದೊಂದು ಅರ್ಧ ಗಂಟೆ 1 ಗಂಟೆ ಇರ್ತಿದ್ದೆ. ಕೌಟುಂಬಿಕ ಜವಾಬ್ದಾರಿ ತುಂಬ ಇರುತ್ತೆ. ನಾನು ತೋಟ ತುಡಿಕೆ ನೋಡ್ಕೊಂಡ್ಬಂದು ಯಾವಾಗ ಒಂದು ಅರ್ಧ ಗಂಟೆ ಪಿಕ್ಚರ್ ಒಟ್ಟಿಗೆ ನೋಡ್ತಾ ಇದ್ದೆ. ಅದರೊಳಗೆ ಅದು ತಾಯಿಯ ದೇಗಾಗಿ ಹಾಡಿದೆ, ಅದೊಂದಕ್ಕೋಸ್ಕರ ಒಂದು ತಂದ್ಕೊಂಡಿದ್ದು ಸ್ವಲ್ಪ ದೂರ ಇಲ್ಲಿ ಅಂಗಡಿ ಹತ್ರ. ಆಮೇಲೆ ಮತ್ತೆ ಇದು ಈ MP ಶಂಕರ್ ಲಕ್ಕೋಡು ಬೀಳ್ತಾನಲ್ಲ ಅದೊಂದು. ಆಮೇಲೆ ಎಲ್ಲಕ್ಕಿಂತ ಈ ಶಿವರಂಗಷ್ಟು ಮನೆಯಲ್ಲಿ 2 ರೂಪಾಯಿ ಕೊಟ್ಟು ಊಟ ಮಾಡ್ತಾರಲ್ಲ ಅದನ್ನು ನೋಡ್ತಾ ಇದ್ದೆ. ಆಮೇಲೆ ಜೊತೆಗೆ ಅಷ್ಟೇ ಅದನ್ನು ನೋಡೋಕ್ಕಾಗಲಿಲ್ಲ. ಮತ್ತು ಆಮೇಲೆಲ್ಲ ಹೇಳೋದು ಈ ಗಾಡಿ ಮೇಲೆ ತಗೊಂಡು ಹೋಗ್ತು ಶರ್ಟು ನಮ್ಮ ಮನೆಯೂ ಇತ್ತು. ಅದೊಂದು ನೆನಪಿಗೆ ಇದೆ ಸರ್. ಆಮೇಲೆ ಬಂಗಾರದ ಮನುಷ್ಯ ಅಂತ ಅದು ಕೇವಲ ನಾನು ಇರ್ತಿಲ್ಲ, ಓದ್ತಾ ಇದ್ದೆ. ನಾನು ಇರ್ತಿಲ್ಲ, ಟ್ರೈನಿಂಗಲ್ಲಿ ಓದ್ತಾ ಇದ್ದೆ. ಆಮೇಲೆ ಪಲಾಂಡು ಒಳಗೆ ಎಲ್ಲ ತೆಗೆದು ನೋಡ್ತಾ ಇದ್ದು ಬಂದು ಹೋಗ್ತಿದ್ದು ಶನಿವಾರ ಭಾನುವಾರ. ನಾವು ಬಂದ್ಬಿಟ್ಟು ನನಗೆ ಕೆಲಸ ಇರುತ್ತಲ್ಲ, ಒಂದು ತೋಟ ತುಡ್ಕೊಂಡ್ಕೊಂಬರಬೇಕು, ನಮ್ಮ ಕುಟುಂಬ ಸಾಮಾನು ಬೇಕಾದೆಲ್ಲ ತರಬೇಕಿತ್ತು, ಅಥವಾ ಭಾನುವಾರ ಸಂಜೆಗೂ ಬರಬೇಕಾಗಿತ್ತು. ಹೀಗಾಗಿ ನನಗೆ ಸಿಗ್ತಕ್ಕಂಥ ಅವಕಾಶಗಳು ತುಂಬ ಕಡಿಮೆ. ಸೊ ಭಾನುವಾರ ಅದೇ ವಾಪಸ್ ಹೋಗ್ಬೇಕಾಗಿತ್ತು, ಸಾಯಂಕಾಲ ಹೊರಟು. ಇವಾಗ ನೈಟ್ ಬಸ್ಸು, ಯಾವ ಬೆಳಗ್ಗೆ ಬಸ್ ಇರ್ತಿಲ್ಲ. ಸಾರಿಗೆ ಸಂಪರ್ಕ ಸ್ವಲ್ಪ ಕಷ್ಟವಾಗಿತ್ತು. ಆತು ಬಸ್ಸು ಹೋದ್ಮೇಲೆ ಬಸ್ಸೇ ಇರ್ತಿಲ್ಲ. ಸರ್, ಈಗ ಅವತ್ತಿನ ತಾವು ವೃತ್ತಿ ಜೀವನದಲ್ಲಿ ಬಹಳಷ್ಟು ಕಡಿಮೆ ವೇತನ ತಮಗೆ ಸಿಗ್ತಾ ಇತ್ತು. ಹೌದು. ಆ ಸಂದರ್ಭದಲ್ಲಿ ಜೀವನ ನಿರ್ವಹಣೆ ಮತ್ತೆ ಕುಟುಂಬ ನಿರ್ವಹಣೆ ಹೇಗಾಗ್ತಿತ್ತು ಸರ್? ನಾನು ಕೆಲಸಕ್ಕೆ ಸೇರಿದ 150 ರೂಪಾಯಿ ಕೊಡೋರು ಟೆಂಪ್ರವರಿ. ಪರ್ಮನೆಂಟ್ ಆದಾಗ 100 ರೂಪಾಯಿ. 25 ರೂಪಾಯಿಲಿ ನಾನು ಬಸ್ ಚಾರ್ಜ್ ಖರ್ಚು ಮಾಡೋಕ್ಕಾಯ್ತು. ಬಂದು ಉಳ್ಕೊತಿದ್ದೆ. ಅಕ್ಕಿ, ಹಾಲು, ಮಜ್ಜಿಗೆ ಕೊಡೋರು. ಅಷ್ಟೆಲ್ಲ ಅಡುಗೆ ಮಾಡ್ಕೊತಾ ಇದ್ದೆ. ಕಾಫಿ ಪುಡಿ ತಗೊಂಡು ಹೋಗ್ತಾ ಇದ್ದೆ. ಇನ್ನು 125 ರೂಪಾಯಿಲಿ ಕಡುಬುಗೆರೆ ಸಂಗಮೇಶ್ವರ ಹತ್ರ ಇತ್ತು. ಅಲ್ಲಿ ಅಲ್ಲಿ 50 kg ತಂದು ಬರ್ತಾ ಇದ್ದೆ. 125 ಕೊಟ್ಟು ನಮ್ಮ ಮನೆಗೆ ಅಕ್ಕಿಗೆ ಆಗೋದು. ಅದು ಅಲ್ಲಿ ಬಸ್ ಕಾಸು ಬರ್ತಾ ಇತ್ತು ಉತ್ಕೊಂಡು 50 kg ಮಳೆ ಅಂತ ಇದರಲ್ಲಿ ಮೂಟೆ ಹೊತ್ಕೊಂಡ್ ಬರ್ತಾ ಇದ್ದೆ. ಆ ಶಂಕರ್ ಬಸ್ಸಲ್ಲಿ ನಾನು ನೋಡಿದ್ರು. ಅವರು ಲಗೇಜ್ ತರ ಬೇಡ ಅನ್ನೋರು. ಲಗೇಜ್ ಕತ್ತಿತ್ತಿಲ್ಲ, ಫಸ್ಟ್ರೆ ಹಾಕಿ ಪರವಾಗಿಲ್ಲ ಅಂತ ಕರ್ಕೊಂಡು ಹೋಗೋರು. ನನಗೆ 2 ರೂಪಾಯಿ ಉಳ್ಕೊಂಡ್ರು ಎಷ್ಟೋ ಸಂತೋಷವಾಗೋದು. ನಾನು ಇಲ್ಲಿಂದ ಬಂದು ನಾನು ತರ್ತಿದ್ದೆ. ಅವತ್ತು 50 kg ಹೋರುದು, ಒಬ್ಬನೇ ತರೋದು ಎಷ್ಟು ತ್ರಾಸಿರ್ಬೋದು. ನಂಗೇನು ತ್ರಾಸ ಅಂತ ಅನ್ಸುತ್ತೆ. ಯಾಕೆ ನನಗೆ ಆ ಬರೆ ಹುರಿದು ಮಾಡೋದೆಲ್ಲ ಚೆನ್ನಾಗಿ ಅಭ್ಯಾಸ ಆಗಿತ್ತಲ್ಲ, ಅದೊಂಥರ ಆಯಿತು. ಆಮೇಲೆ ಬೆಳವಾಡಿಗೆ ಬಂದಾಗ ಎಷ್ಟು 400, 500, 600 ರೂಪಾಯಿ ಸಂಬಳ. ನಾವೊಂದು ಹಳೆ ಸೈಕಲ್ ಇಟ್ಕೊಂಡಿದ್ದೆ. ಅದರಲ್ಲಿ ರಂಗಪ್ಪ ಮೆಷ್ಟು ಬರೋರು, ನಾಗರಾಜ್ ಮೆಷ್ಟು ಬರೋರು. ರೋಡ್ ನೋಡ್ತೀರಾ, ಈ ಕೆರೆಯ ಮೇಲೆ ಒಂದೊಂದು ಮಳ ಗುಂಡಿ ಅದರಲ್ಲಿ 3 ಜನ ಪುರುಷ ಬರ್ತಿದ್ದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬೆಳವಾಡಿ ಹತ್ತಬೇಕು ಲಾಸ್ಟಿಗೆ. ಅದು ಅದೇ ಸ್ಪೀಡಲ್ಲಿ ಹೋಗ್ತಿದ್ದೆ. 18 ನಿಮಿಷಕ್ಕೆ ಸೈಕಲ್ ಹೊಡೆದಿದ್ದೀನಿ. ಟ್ರಿಬಲ್ ರೈಡು ಬೆಳವಾಡಿಗೆ. ಮತ್ತೆ ಅಲ್ಲಿ ಬರೋದು ಎಷ್ಟು ಕಷ್ಟ ಇತ್ತು. 400, 500, 600 ರೂಪಾಯಿ ಸಂಬಳ ನಾನು ಬೆಳವಾಡಿ ಬಿಟ್ಟಾಗ. ನನಗೆ ಅಷ್ಟು ಸಂಬಳದಲ್ಲೂ ಕೂಡ ನಮಗೆ ತೃಪ್ತಿ ಇತ್ತು. ನಮ್ಗೇನು ಹೊರೆ ಅನ್ಸಿತ್ತಿಲ್ಲ. ನಾವು ವಿಶೇಷವಾದ ಆಸೆ ಮಾಡಕ್ಕೆ ಹೋಗ್ತಿದ್ದಿಲ್ಲ. ಬಟ್ ಅಷ್ಟರೊಳಗೆ ನಾನೆಲ್ಲ ಮಾಡ್ಕೊಂಡು ಕೊನೆ ನನಗೆ 6,000, 8,000 ರೂಪಾಯಿ ಸಂಬಳ ಆಯಿತು. ಅದು ನನ್ನ ಮನೆ ಕಾಫಿ ಪುಡಿಗೆ ಆಗೋದು. ಅಷ್ಟು ಜನಕ್ಕೆ ಕೆಲಸ ಇತ್ತು. ಮೊದಲು ನಾವು ಮಾಡ್ತಿದ್ದು 150 ರೂಪಾಯಿಲಿ 50 kg ತರ್ತಿದ್ದ. ಕೊನೆಗೆ ಬರೀ ಕಾಫಿ ಪುಡಿಗೆ, ಸಕ್ಕರೆಗೆ ಆಗೋದು ಕೆಲಸ ಆಯಿತು. ಭಗವಂತ ಅವತ್ತನಿಗೆ ಜೀವನ ನೆಮ್ಮದಿಗೆ ಕೊಟ್ಟಿದ್ದ, 10 ಜನಕ್ಕೆ ಕೊಡೋ ಶಕ್ತಿ ಕೊಟ್ಟಿದ್ದ. ಹಾಗಾಗಿ ನನಗೆ ಹೈಸ್ಕೂಲ್ ಇದಕ್ಕೆ ಹೋದ್ಮೇಲೆ ಅದು ತತ್ರಾಪಿ ದೇವಗೊಂಡಹಳ್ಳಿ KBR ಹೋದರೆ ಮಕ್ಕಳ ಫೀಸ್ನೆಲ್ಲ ಒಟ್ಟಿಗೆ ಕಟ್ತಿದ್ದೆ. ಕೊಡ್ಬೋದು ಬಿಟ್ಟು ಯಾರನ್ನೂ ಕೇಳ್ತಿತ್ತು. ವರ್ಷದ ಫೀಸ್ನೆಲ್ಲ ನಮ್ಮ ಅಲ್ಲೇ ಕಟ್ತಿದ್ದೆ. ನಮ್ಮ ನಾಗರಾಜ್ ಹೋಯ್ತು ಫೀಸು ಅಂತ ಮರೆ ಅಂತ ಕಟ್ತಿದ್ದೆ. ಎಷ್ಟು ಅದೆಲ್ಲ 1,600 ರೂಪಾಯಿನೋ ಅಷ್ಟೇ. KBR ನನ್ನ ಸೆಕ್ಷನ್ ಫೀಸ್ ಎಲ್ಲ ಕಟ್ಬಿಡ್ತಿದ್ದೆ. ಬಾಕಿ ಮಾಸ್ಟರ್ಲ್ಲ ನೀವು ಅವ್ರಿಗೆ ಕೊಡ್ಬೇಡಿ ಸರ್, ಕ್ಲಾಸ್ ಟೀಚರ ಅವ್ರು ಈ ಥರ ಮಾಡಿಬಿಡ್ತಾರೆ ಹಾಗೆ ಅಂತ. ಏನು ಮಾಡ್ತಾ ಇದ್ದಾರೆ? ಅಲ್ಲ ಸರ್, ಜೂನ್ 1ನೇ ತಾರೀಕು ಪೂರ್ತಿ ರಸೀಟ್ ಯಾಕೆ ದುಡ್ಡು ಕೊಡ್ತಾರಲ್ಲ ಸರ್, ನಮಗೆ ಮಾರ್ಚ್ ದುಡ್ಡು ಕೊಡೋದೆ ಅಂತ ಮಾಡ್ತಾರೆ.
ನೀವು ವಸೂಲು ಮಾಡ್ಕೊಳ್ಳಿ, ಅವ್ರದ್ದು ಹಂಗಲ್ಲ ಅನ್ಬೇಡಿ. ಹೌದು ಅವ್ರು ಕೊಟ್ಟಿದ್ದಾರೆ, ಅವ್ರೇನು ಯಾವ ಉದ್ದೇಶ ಕೊಟ್ಟಿಲ್ಲ. ಹೌದು ನೀವು ಬೇಕಾದ್ರೆ ಕೊಡಿ, ಹೌದು ಇಲ್ಲ ಬಿಡಿ. ಹೌದು ನೀವು ಕೊಟ್ಟಿದ್ದಾಕಂತೀರಾ ಹಾ. ಹೀಗಾಗಿ ನನ್ಗೊಂಥರ ಎಲ್ಲ ನಾನೊಬ್ಬ ಮೂಲತಃ ಹೇಳಬೇಕು ಅಂತಂದ್ರೆ ಹಾಂ ಸರ್ ನನಗೆ